ನೀಟ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ನೋಟಿಫಿಕೇಷನ್ಗಳು ಇವತ್ತಿನ ಮಟ್ಟಿಗೆ ಬಂದಿದ್ದಾವಂತ ನಾನು ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಪೂರ್ತಿಯಾದಂತಹ ವಿಡಿಯೋನ ನೋಡಿ. ಬಹಳಷ್ಟು ನೋಟಿಫಿಕೇಷನ್ಗಳು ಈ ಒಂದು KAಗೆ ಮತ್ತು MCCಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ಗಳು ಬಂದಿದ್ದಾವೆ. ಅವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಯಾವುದೇ ಅಪ್ಡೇಟ್ಸ್ಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋನ ಕೊನೆವರೆಗೆ ನೋಡಿ. 2025ನೇ ಸಾಲಿನ ಆಯುರ್ವೇದ ಮತ್ತು ಯುನಾನಿ ಕೋರ್ಸ್ಗಳಿಗೆ ಇನ್ನೂವರೆಗೂ ನಮ್ಮ ಗೋರ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇವರಿಗೆ ಸಿಕ್ಕಿಲ್ಲ ಅಂತೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರವೇ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಮತ್ತು ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರಂತೆ. ಈಗ ಆಲ್ರೆಡಿ ನೀಟ್ ಮತ್ತು KCET ರಿಸಲ್ಟ್ ನಂತರ ಎಲ್ರಿಗೂ ಚಾಯ್ಸ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ವಿವರಣೆಯನ್ನು ಅವರು ಕೊಟ್ಟಿದ್ದಾರಂತೆ. ಹಾಗೆ ಚಾಯ್ಸ್ 2ನ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಯಾರಿಗೆ ಆ ಒಂದು ಸೀಟ್ ಇಷ್ಟವಾಗಿದೆ, ಅದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಗುಣಮಟ್ಟದ ಸೀಟನ್ನು ತೆಗೆದುಕೊಳ್ಬೇಕಂತ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಮುಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಸಿಕ್ಕಿರುವ ಸೀಟಿಂದ ಅವರು ಹೊರಗಡೆ ಹೋಗಬೇಕಂದ್ರೂ ಕೂಡ ಚಾಯ್ಸ್ 3 ಆಪ್ಷನನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾದಂಥ ಪಾಯಿಂಟ್ ಏನಂದರೆ, ಯಾರ್ಯಾರು ಆಯುಷ್ ಕೋರ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅವರು ಏನು ಮಾಡಬೇಕಂದ್ರೆ, ಈಗ ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ ಚಾಯ್ಸ್ 2ಅನ್ನು ಹಾಕ್ಕೊಂಡು ಹೋಲ್ಡ್ ಮಾಡಿಕೊಂಡು ಮುಂದಿನ ರೌಂಡ್ಗೆ ಆಯುಷ್ ಕೋರ್ಸ್ಗೆ ನೀವು ವೇಟ್ ಮಾಡಬೇಕಾಗ್ತದೆ. ಆದ್ದರಿಂದ ಆಯುಷ್ ಕೋರ್ಸ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅಂಥವ್ರು ಏನು ಮಾಡ್ಕೊಳ್ಬೇಕಂದ್ರೆ, ಈಗ ಸಿಕ್ಕಿರುವಂಥ ಒಂದು ಕಾಲೇಜನ್ನು ಹೋಲ್ಡ್ ಮಾಡ್ಕೊಳ್ಬೇಕು ಚಾಯ್ಸ್ 2ಅನ್ನು ಹಾಕ್ಕೊಂಡು. ಅಂದರೆ ಕಾಲೇಜ್ನ ಫೀಸ್ ತುಂಬೋದ್ರ ಜೊತೆಗೆ ನೀವು ಹೋಲ್ಡ್ ಮಾಡ್ಕೊಂಡಿರ್ತೀರಲ್ಲ, ಮುಂದಿನ ರೌಂಡಲ್ಲಿ ನೀವು ಆಯುಷ್ ಕೋರ್ಸ್ಗೆ ವೇಟ್ ಮಾಡಬೇಕಾಗ್ತದೆ. ಆದರೆ ಮುಖ್ಯವಾಗಿ ಗಮನ ಇರಲಿ, ಚಾಯ್ಸ್ 1ಅನ್ನು ಈಗಲೇ ನೀವು ಹಾಕೊಂಡ್ಬಿಟ್ಟಿದ್ರೆ, ಈಗ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಂತ ಅಂದ್ಕೊಂಡ್ಬಿಟ್ಟಿದ್ರೆ ಅಂತಹ ಸಂದರ್ಭದಲ್ಲಿ ನಿಮಗೆ ಮುಂದಿನ ರೌಂಡಲ್ಲಿ ಆಯುರ್ವೇದ ಮತ್ತು ಯುನಾನಿ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ನಿಮಗೆ ಅರ್ಹರಾಗಿರೋದಿಲ್ಲ. ಆದ್ದರಿಂದಲೇ ಹೇಳ್ತಾ ಇರೋದು, ಚಾಯ್ಸ್ 1ಅನ್ನು ಹಾಕೊಂಡಿರೋರಿಗೆ ಮುಂದಿನ ರೌಂಡಲ್ಲಿ ಆಯುಷ್ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹರಾಗಿರೋದಿಲ್ಲ. ಕೇವಲ ಯಾರು ಚಾಯ್ಸ್ 2ಅನ್ನು ಹಾಕೊಂಡಿದ್ದೀರೋ ಅವರಿಗೆ ಮಾತ್ರ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಇದು ಕೇವಲ ಆಯುಷ್ ಕೋರ್ಸ್ಗೆ ಸಂಬಂಧಪಟ್ಟಿರೋದ್ರಿಂದ ಆಯುಷಲ್ಲಿ ಯಾರು ಭಾಗವಹಿಸಬೇಕು ಅಂದ್ಕೊಂಡಿದ್ದೀರೋ ಅವರು ಈ ಒಂದು ನೋಟಿಫಿಕೇಷನನ್ನು ಇನ್ನೊಂದು ಬಾರಿ ನನ್ನ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದ್ದರಿಂದ ಯಾವುದೇ ಗೊಂದಲಕ್ಕೀಡಾಗಬೇಡಿ. ಕಂಪಲ್ಸರಿ ನಿಮಗೇನಾದರೂ ಸೀಟ್ ಸಿಕ್ಕಿದ್ರೆ ಮೊದಲ ರೌಂಡಲ್ಲಿ ಚಾಯ್ಸ್ 2ಅನ್ನು ಹಾಕ್ಕೊಂಡು ಮುಂದಿನ ರೌಂಡ್ಗಳಿಗೆ ನೀವು ಆಯುಷ್ ಕೋರ್ಸ್ಗಾಗಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.